ಇನ್ನು ನಮ್ಮ ಜೊತೆ ನಾಗೇಂದ್ರ ಬಾಬು, ಮಾರುತಿ, ದಿನೇಶ್ ಲೈವ್ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು ವೆಲ್ಕಮ್, ಮಾರುತಿ ವೆಲ್ಕಮ್, ದಿನೇಶ್ ವೆಲ್ಕಮ್. ಇವತ್ತು ರೋಚಕ ಘಟ್ಟದಲ್ಲಿ ಧರ್ಮಸ್ಥಳದ ತಲೆಬೂಡಕ್ಕೆ ಸಮಾಧಿಯಿಂದ ಇಂದು ಎದ್ದು ಬರುತ್ತಾ ರಹಸ್ಯ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ದೂರುದಾರ ಹೇಳಿದ 13ನೇ ಪಾಯಿಂಟ್ನಲ್ಲಿ ಇಂದು ಅಗೆತ ನಿರ್ಣಾಯಕ ಹಂತವನ್ನು ತಲುಪಿದೆ. ಘಟ್ಟದಲ್ಲಿ ಧರ್ಮಸ್ಥಳ ತಲೆಬೂಡ ಕೇಸ್ಗೆ ತನಿಖೆ ನಡೀತಾ ಇದೆ. ಇಂದು ರೋಚಕ ಘಟ್ಟದಲ್ಲಿ ಧರ್ಮಸ್ಥಳದ ತಲೆಬೂಡ ಕೇಸ್ ಸಮಾಧಿಯಿಂದ ಇಂದು ಎದ್ದು ಬರುತ್ತಾ ರಹಸ್ಯ. ದೂರುದಾರ ಹೇಳಿದ 13ನೇ ಪಾಯಿಂಟ್ನಲ್ಲಿ ಇಂದು ಅಗೆತ ನಡೆಯಲಾಗುತ್ತೆ. ನಿರ್ಣಾಯಕ ಘಟ್ಟದಲ್ಲಿ ಧರ್ಮಸ್ಥಳ ತಲೆಬೂಡ ಕೇಸ್ ತನಿಖೆ ನಡೀತಾ ಇದೆ. ರಸ್ತೆ ಪಕ್ಕದಲ್ಲಿ ಇರುವಂತ 13ನೇ ಪಾಯಿಂಟ್ನಲ್ಲಿ ಅಗೆತ ಪ್ರಾರಂಭವಾಗುತ್ತೆ. 13ನೇ ಪಾಯಿಂಟ್ನಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡ್ತಾ ಇದೆ. ಇವತ್ತು ರೋಚಕ ಘಟ್ಟಕ್ಕೆ ಈ ಒಂದು ಧರ್ಮಸ್ಥಳದ ತಲೆಬೂಡ ಕೇಸ್ ತಲುಪಿರೋದು. ಸಮಾಧಿಯಿಂದ ಇಂದು ಎದ್ದು ಬರುತ್ತಾ ರಹಸ್ಯ. ಇಡೀ ದೇಶವೇ ಕಾತುರದಿಂದ ಕಾಯ್ತಾ ಇದೆ. ದೂರುದಾರ ಹೇಳಿದ 13ನೇ ಪಾಯಿಂಟ್ನಲ್ಲಿ ಇವತ್ತು ಅಗೆತವನ್ನು ಸ್ಟಾರ್ಟ್ ಮಾಡ್ತಾರೆ. ನಿನ್ನೆ 11 ಮತ್ತು 12ನೇ ಪಾಯಿಂಟ್ನಲ್ಲಿ ಅಗೆತವನ್ನು ಸ್ಟಾರ್ಟ್ ಮಾಡಿದ್ರು, ಉತ್ಖನನವನ್ನು ಪ್ರಾರಂಭ ಮಾಡಿದ್ರು. ಅಲ್ಲಿ ಯಾವುದೇ ತಲೆಬೂಡೆ ಆಗಿರ್ಬೋದು, ಅಸ್ಥಿ ಪಂಜರ ಯಾವುದೂ ಕೂಡ ಸಿಕ್ಕಿರಲಿಲ್ಲ. 6ನೇ ಪಾಯಿಂಟ್ನಲ್ಲಿ ಒಂದು ಮೂಳೆಗಳು ಸಿಕ್ಕಿದ್ವು, 12 ಮೂಳೆಗಳು. ಅದನ್ನೇ ಹೊರತುಪಡಿಸಿದ್ರೆ 10ನೇ ಭಾಗದಲ್ಲಿ ಉತ್ಖನನ ಮಾಡಲಾಯಿತು. ಏನು ಬಂಗ್ಲೆ ಗುಡ್ಡದಲ್ಲಿ ಅಲ್ಲಿ ಆ ಮೇಲ್ಭಾಗದಲ್ಲಿ ಅಸ್ಥಿ ಪಂಜರ ಸಿಕ್ಕಿತ್ತು. ಅದಾದ ಬಳಿಕ ನಿನ್ನೆ 11 ಮತ್ತು 12ನೇ ಜಾಗದಲ್ಲಿ ಉತ್ಖನನ ನಡೆಸಲಾಯಿತು. ಅಲ್ಲಿ ಯಾವುದೇ ರೀತಿಯಾದಂಥ ಮೂಳೆಗಳು ಮತ್ತು ತಲೆಬೂಡಿಗಳು ಸಿಕ್ಕಿರಲಿಲ್ಲ. ಇವತ್ತು ಅಂತಿಮ ಘಟ್ಟ. ಈ ಒಂದು ಕೇಸ್ಗೆ ಮೇಜರ್ ಟ್ವಿಸ್ಟ್ ಇಲ್ಲಿ ಸಿಗ್ಬೋದಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಎಲ್ಲ ಜನರು ತುಂಬ ಕಾತುರದಿಂದ ಕಾಯ್ತಾ ಇದ್ದಾರೆ. ಇವತ್ತು 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೆಯುತ್ತೆ. ಇನ್ನು ನಮ್ಮ ಜೊತೆ ನಾಗೇಂದ್ರ ಬಾಬು, ಮಾರುತಿ, ದಿನೇಶ್ ಲೈವ್ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು ವೆಲ್ಕಮ್, ಮಾರುತಿ ವೆಲ್ಕಮ್, ದಿನೇಶ್ ವೆಲ್ಕಮ್. ಇವತ್ತು ರೋಚಕ ಘಟ್ಟದಲ್ಲಿ ಧರ್ಮಸ್ಥಳದ ತಲೆಬೂಡಕ್ಕೆ ಸಮಾಧಿಯಿಂದ ಇಂದು ಎದ್ದು ಬರುತ್ತಾ ರಹಸ್ಯ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ದೂರುದಾರ ಹೇಳಿದ 13ನೇ ಪಾಯಿಂಟ್ನಲ್ಲಿ ಇಂದು ಅಗೆತ ನಿರ್ಣಾಯಕ ಹಂತವನ್ನು ತಲುಪಿದೆ. ಘಟ್ಟದಲ್ಲಿ ಧರ್ಮಸ್ಥಳ ತಲೆಬೂಡ ಕೇಸ್ಗೆ ತನಿಖೆ ನಡೀತಾ ಇದೆ. ಇಂದು ರೋಚಕ ಘಟ್ಟದಲ್ಲಿ ಧರ್ಮಸ್ಥಳದ ತಲೆಬೂಡ ಕೇಸ್ ಸಮಾಧಿಯಿಂದ ಇಂದು ಎದ್ದು ಬರುತ್ತಾ ರಹಸ್ಯ. ದೂರುದಾರ ಹೇಳಿದ 13ನೇ ಪಾಯಿಂಟ್ನಲ್ಲಿ ಇಂದು ಅಗೆತ ನಡೆಯಲಾಗುತ್ತೆ. ನಿರ್ಣಾಯಕ ಘಟ್ಟದಲ್ಲಿ ಧರ್ಮಸ್ಥಳ ತಲೆಬೂಡ ಕೇಸ್ ತನಿಖೆ ನಡೀತಾ ಇದೆ. ರಸ್ತೆ ಪಕ್ಕದಲ್ಲಿ ಇರುವಂತ 13ನೇ ಪಾಯಿಂಟ್ನಲ್ಲಿ ಅಗೆತ ಪ್ರಾರಂಭವಾಗುತ್ತೆ. 13ನೇ ಪಾಯಿಂಟ್ನಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡ್ತಾ ಇದೆ. ಇವತ್ತು ರೋಚಕ ಘಟ್ಟಕ್ಕೆ ಈ ಒಂದು ಧರ್ಮಸ್ಥಳದ ತಲೆಬೂಡ ಕೇಸ್ ತಲುಪಿರೋದು. ಸಮಾಧಿಯಿಂದ ಇಂದು ಎದ್ದು ಬರುತ್ತಾ ರಹಸ್ಯ. ಇಡೀ ದೇಶವೇ ಕಾತುರದಿಂದ ಕಾಯ್ತಾ ಇದೆ. ದೂರುದಾರ ಹೇಳಿದ 13ನೇ ಪಾಯಿಂಟ್ನಲ್ಲಿ ಇವತ್ತು ಅಗೆತವನ್ನು ಸ್ಟಾರ್ಟ್ ಮಾಡ್ತಾರೆ. ನಿನ್ನೆ 11 ಮತ್ತು 12ನೇ ಪಾಯಿಂಟ್ನಲ್ಲಿ ಅಗೆತವನ್ನು ಸ್ಟಾರ್ಟ್ ಮಾಡಿದ್ರು, ಉತ್ಖನನವನ್ನು ಪ್ರಾರಂಭ ಮಾಡಿದ್ರು. ಅಲ್ಲಿ ಯಾವುದೇ ತಲೆಬೂಡೆ ಆಗಿರ್ಬೋದು, ಅಸ್ಥಿ ಪಂಜರ ಯಾವುದೂ ಕೂಡ ಸಿಕ್ಕಿರಲಿಲ್ಲ. 6ನೇ ಪಾಯಿಂಟ್ನಲ್ಲಿ ಒಂದು ಮೂಳೆಗಳು ಸಿಕ್ಕಿದ್ವು, 12 ಮೂಳೆಗಳು. ಅದನ್ನೇ ಹೊರತುಪಡಿಸಿದ್ರೆ 10ನೇ ಭಾಗದಲ್ಲಿ ಉತ್ಖನನ ಮಾಡಲಾಯಿತು. ಏನು ಬಂಗ್ಲೆ ಗುಡ್ಡದಲ್ಲಿ ಅಲ್ಲಿ ಆ ಮೇಲ್ಭಾಗದಲ್ಲಿ ಅಸ್ಥಿ ಪಂಜರ ಸಿಕ್ಕಿತ್ತು. ಅದಾದ ಬಳಿಕ ನಿನ್ನೆ 11 ಮತ್ತು 12ನೇ ಜಾಗದಲ್ಲಿ ಉತ್ಖನನ ನಡೆಸಲಾಯಿತು. ಅಲ್ಲಿ ಯಾವುದೇ ರೀತಿಯಾದಂಥ ಮೂಳೆಗಳು ಮತ್ತು ತಲೆಬೂಡಿಗಳು ಸಿಕ್ಕಿರಲಿಲ್ಲ. ಇವತ್ತು ಅಂತಿಮ ಘಟ್ಟ. ಈ ಒಂದು ಕೇಸ್ಗೆ ಮೇಜರ್ ಟ್ವಿಸ್ಟ್ ಇಲ್ಲಿ ಸಿಗ್ಬೋದಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಎಲ್ಲ ಜನರು ತುಂಬ ಕಾತುರದಿಂದ ಕಾಯ್ತಾ ಇದ್ದಾರೆ. ಇವತ್ತು 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೆಯುತ್ತೆ. ಇನ್ನು ನಮ್ಮ ಜೊತೆ ನಾಗೇಂದ್ರ ಬಾಬು, ಮಾರುತಿ, ದಿನೇಶ್ ಲೈವ್ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು ವೆಲ್ಕಮ್, ಮಾರುತಿ ವೆಲ್ಕಮ್, ದಿನೇಶ್ ವೆಲ್ಕಮ್. ಇವತ್ತು ರೋಚಕ ಘಟ್ಟದಲ್ಲಿ ಧರ್ಮಸ್ಥಳದ ತಲೆಬೂಡಕ್ಕೆ ಸಮಾಧಿಯಿಂದ ಇಂದು ಎದ್ದು ಬರುತ್ತಾ ರಹಸ್ಯ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ದೂರುದಾರ ಹೇಳಿದ 13ನೇ ಪಾಯಿಂಟ್ನಲ್ಲಿ ಇಂದು ಅಗೆತ ನಿರ್ಣಾಯಕ ಹಂತವನ್ನು ತಲುಪಿದೆ. ಘಟ್ಟದಲ್ಲಿ ಧರ್ಮಸ್ಥಳ ತಲೆಬೂಡ ಕೇಸ್ಗೆ ತನಿಖೆ ನಡೀತಾ ಇದೆ. ಇಂದು ರೋಚಕ ಘಟ್ಟದಲ್ಲಿ ಧರ್ಮಸ್ಥಳದ ತಲೆಬೂಡ ಕೇಸ್ ಸಮಾಧಿಯಿಂದ ಇಂದು ಎದ್ದು ಬರುತ್ತಾ ರಹಸ್ಯ. ದೂರುದಾರ ಹೇಳಿದ 13ನೇ ಪಾಯಿಂಟ್ನಲ್ಲಿ ಇಂದು ಅಗೆತ ನಡೆಯಲಾಗುತ್ತೆ. ನಿರ್ಣಾಯಕ ಘಟ್ಟದಲ್ಲಿ ಧರ್ಮಸ್ಥಳ ತಲೆಬೂಡ ಕೇಸ್ ತನಿಖೆ ನಡೀತಾ ಇದೆ. ರಸ್ತೆ ಪಕ್ಕದಲ್ಲಿ ಇರುವಂತ 13ನೇ ಪಾಯಿಂಟ್ನಲ್ಲಿ ಅಗೆತ ಪ್ರಾರಂಭವಾಗುತ್ತೆ. 13ನೇ ಪಾಯಿಂಟ್ನಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡ್ತಾ ಇದೆ. ಇವತ್ತು ರೋಚಕ ಘಟ್ಟಕ್ಕೆ ಈ ಒಂದು ಧರ್ಮಸ್ಥಳದ ತಲೆಬೂಡ ಕೇಸ್ ತಲುಪಿರೋದು. ಸಮಾಧಿಯಿಂದ ಇಂದು ಎದ್ದು ಬರುತ್ತಾ ರಹಸ್ಯ.
ಇಡೀ ದೇಶವೇ ಕಾತುರದಿಂದ ಕಾಯ್ತಾ ಇದೆ. ದೂರುದಾರ ಹೇಳಿದ 13ನೇ ಪಾಯಿಂಟ್ನಲ್ಲಿ ಇವತ್ತು ಅಗೆತವನ್ನು ಸ್ಟಾರ್ಟ್ ಮಾಡ್ತಾರೆ. ನಿನ್ನೆ 11 ಮತ್ತು 12ನೇ ಪಾಯಿಂಟ್ನಲ್ಲಿ ಅಗೆತವನ್ನು ಸ್ಟಾರ್ಟ್ ಮಾಡಿದ್ರು, ಉತ್ಖನನವನ್ನು ಪ್ರಾರಂಭ ಮಾಡಿದ್ರು. ಅಲ್ಲಿ ಯಾವುದೇ ತಲೆಬುಡಿ ಆಗಿರ್ಬೋದು, ಅಸ್ಥಿಪಂಜರ ಯಾವುದೂ ಕೂಡ ಸಿಕ್ಕಿರಲಿಲ್ಲ. 6ನೇ ಪಾಯಿಂಟ್ನಲ್ಲಿ ಒಂದು ಮೂಳೆಗಳು ಸಿಕ್ಕಿದ್ವು, 12 ಮೂಳೆಗಳು. ಅದನ್ನು ಹೊರತುಪಡಿಸಿದ್ರೆ 10ನೇ ಭಾಗದಲ್ಲಿ ಉತ್ಖನನ ಮಾಡಲಾಯಿತು. ಏನು ಬಂಗ್ಲೆಗುಡ್ಡದಲ್ಲಿ ಅಲ್ಲಿ ಆ ಮೇಲ್ಭಾಗದಲ್ಲಿ ಅಸ್ಥಿಪಂಜರ ಸಿಕ್ಕಿತ್ತು. ಅದಾದ ಬಳಿಕ ನಿನ್ನೆ 11 ಮತ್ತು 12ನೇ ಜಾಗದಲ್ಲಿ ಉತ್ಖನನ ನಡೆಸಲಾಯಿತು. ಅಲ್ಲಿ ಯಾವುದೇ ರೀತಿಯಾದಂಥ ಮೂಳೆಗಳು ಮತ್ತು ತಲೆಬುಡಿಗಳು ಸಿಕ್ಕಿರಲಿಲ್ಲ. ಇವತ್ತು ಅಂತಿಮ ಘಟ್ಟ. ಈ ಒಂದು ಕೇಸ್ಗೆ ಮೇಜರ್ ಟ್ವಿಸ್ಟ್ ಇಲ್ಲಿ ಸಿಗ್ಬೋದಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಎಲ್ಲ ಜನರು ತುಂಬ ಕಾತುರದಿಂದ ಕಾಯ್ತಾ ಇದ್ದಾರೆ. ಇವತ್ತು 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೆಯುತ್ತೆ. ಇನ್ನು ನಮ್ಮ ಜೊತೆ ನಾಗೇಂದ್ರ ಬಾಬು, ಮಾರುತಿ, ದಿನೇಶ್ ಲೈವ್ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು ವೆಲ್ಕಮ್, ಮಾರುತಿ ವೆಲ್ಕಮ್, ದಿನೇಶ್ ವೆಲ್ಕಮ್. ಇವತ್ತು ರೋಚಕ ಘಟ್ಟದಲ್ಲಿ ಧರ್ಮಸ್ಥಳದ ತಲೆಬುಡಕ್ಕೆ ಸಮಾಧಿಯಿಂದ ಇಂದು ಎದ್ದು ಬರುತ್ತಾ ರಹಸ್ಯ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ದೂರುದಾರ ಹೇಳಿದ 13ನೇ ಪಾಯಿಂಟ್ನಲ್ಲಿ ಇಂದು ಅಗೆತ ನಿರ್ಣಾಯಕ ಹಂತವನ್ನು ತಲುಪಿದೆ. ಘಟ್ಟದಲ್ಲಿ ಧರ್ಮಸ್ಥಳ ತಲೆಬುಡ ಕೇಸ್ಗೆ ತನಿಖೆ ನಡೀತಾ ಇದೆ. ಇಂದು ರೋಚಕ ಘಟ್ಟದಲ್ಲಿ ಧರ್ಮಸ್ಥಳದ ತಲೆಬುಡ ಕೇಸ್ ಸಮಾಧಿಯಿಂದ ಇಂದು ಎದ್ದು ಬರುತ್ತಾ ರಹಸ್ಯ. ದೂರುದಾರ ಹೇಳಿದ 13ನೇ ಪಾಯಿಂಟ್ನಲ್ಲಿ ಇಂದು ಅಗೆತ ನಡೆಯಲಾಗುತ್ತೆ. ನಿರ್ಣಾಯಕ ಘಟ್ಟದಲ್ಲಿ ಧರ್ಮಸ್ಥಳ ತಲೆಬುಡ ಕೇಸ್ ತನಿಖೆ ನಡೀತಾ ಇದೆ. ರಸ್ತೆ ಪಕ್ಕದಲ್ಲಿ ಇರುವಂಥ 13ನೇ ಪಾಯಿಂಟ್ನಲ್ಲಿ ಅಗೆತ ಪ್ರಾರಂಭವಾಗುತ್ತೆ. 13ನೇ ಪಾಯಿಂಟ್ನಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡ್ತಾ ಇದೆ. ಇವತ್ತು ರೋಚಕ ಘಟ್ಟಕ್ಕೆ ಈ ಒಂದು ಧರ್ಮಸ್ಥಳದ ತಲೆಬುಡ ಕೇಸ್ ತಲುಪಿರೋದು. ಸಮಾಧಿಯಿಂದ ಇಂದು ಎದ್ದು ಬರುತ್ತಾ ರಹಸ್ಯ. ಇಡೀ ದೇಶವೇ ಕಾತುರದಿಂದ ಕಾಯ್ತಾ ಇದೆ. ದೂರುದಾರ ಹೇಳಿದ 13ನೇ ಪಾಯಿಂಟ್ನಲ್ಲಿ ಇವತ್ತು ಅಗೆತವನ್ನು ಸ್ಟಾರ್ಟ್ ಮಾಡ್ತಾರೆ. ನಿನ್ನೆ 11 ಮತ್ತು 12ನೇ ಪಾಯಿಂಟ್ನಲ್ಲಿ ಅಗೆತವನ್ನು ಸ್ಟಾರ್ಟ್ ಮಾಡಿದ್ರು, ಉತ್ಖನನವನ್ನು ಪ್ರಾರಂಭ ಮಾಡಿದ್ರು. ಅಲ್ಲಿ ಯಾವುದೇ ತಲೆಬುಡಿ ಆಗಿರ್ಬೋದು, ಅಸ್ಥಿಪಂಜರ ಯಾವುದೂ ಕೂಡ ಸಿಕ್ಕಿರಲಿಲ್ಲ. 6ನೇ ಪಾಯಿಂಟ್ನಲ್ಲಿ ಒಂದು ಮೂಳೆಗಳು ಸಿಕ್ಕಿದ್ವು, 12 ಮೂಳೆಗಳು. ಅದನ್ನು ಹೊರತುಪಡಿಸಿದ್ರೆ 10ನೇ ಭಾಗದಲ್ಲಿ ಉತ್ಖನನ ಮಾಡಲಾಯಿತು. ಏನು ಬಂಗ್ಲೆಗುಡ್ಡದಲ್ಲಿ ಅಲ್ಲಿ ಆ ಮೇಲ್ಭಾಗದಲ್ಲಿ ಅಸ್ಥಿಪಂಜರ ಸಿಕ್ಕಿತ್ತು. ಅದಾದ ಬಳಿಕ ನಿನ್ನೆ 11 ಮತ್ತು 12ನೇ ಜಾಗದಲ್ಲಿ ಉತ್ಖನನ ನಡೆಸಲಾಯಿತು. ಅಲ್ಲಿ ಯಾವುದೇ ರೀತಿಯಾದಂಥ ಮೂಳೆಗಳು ಮತ್ತು ತಲೆಬುಡಿಗಳು ಸಿಕ್ಕಿರಲಿಲ್ಲ. ಇವತ್ತು ಅಂತಿಮ ಘಟ್ಟ. ಈ ಒಂದು ಕೇಸ್ಗೆ ಮೇಜರ್ ಟ್ವಿಸ್ಟ್ ಇಲ್ಲಿ ಸಿಗ್ಬೋದಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಎಲ್ಲ ಜನರು ತುಂಬ ಕಾತುರದಿಂದ ಕಾಯ್ತಾ ಇದ್ದಾರೆ. ಇವತ್ತು 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೆಯುತ್ತೆ. ಇನ್ನು ನಮ್ಮ ಜೊತೆ ನಾಗೇಂದ್ರ ಬಾಬು, ಮಾರುತಿ, ದಿನೇಶ್ ಲೈವ್ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು ವೆಲ್ಕಮ್, ಮಾರುತಿ ವೆಲ್ಕಮ್, ದಿನೇಶ್ ವೆಲ್ಕಮ್. ಇವತ್ತು 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೆಯುತ್ತೆ. 'ಇನ್ನು ನಮ್ಮ ಜೊತೆ ನಾಗೇಂದ್ರ ಬಾಬು, ಮಾರುತಿ, ದಿನೇಶ್ ಲೈವ್ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು ವೆಲ್ಕಮ್, ಮಾರುತಿ ವೆಲ್ಕಮ್, ದಿನೇಶ್ ವೆಲ್ಕಮ್. ಇವತ್ತು ರೋಚಕ ಘಟ್ಟದಲ್ಲಿ ಧರ್ಮಸ್ಥಳದ ತಲೆಬುಡಕ್ಕೆ ಸಮಾಧಿಯಿಂದ ಇಂದು ಎದ್ದು ಬರುತ್ತಾ ರಹಸ್ಯ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ದೂರುದಾರ ಹೇಳಿದ 13ನೇ ಪಾಯಿಂಟ್ನಲ್ಲಿ ಇಂದು ಅಗೆತ ನಿರ್ಣಾಯಕ ಹಂತವನ್ನು ತಲುಪಿದೆ. ಘಟ್ಟದಲ್ಲಿ ಧರ್ಮಸ್ಥಳ ತಲೆಬುಡ ಕೇಸ್ಗೆ ತನಿಖೆ ನಡೀತಾ ಇದೆ. ಇಂದು ರೋಚಕ ಘಟ್ಟದಲ್ಲಿ ಧರ್ಮಸ್ಥಳದ ತಲೆಬುಡ ಕೇಸ್ ಸಮಾಧಿಯಿಂದ ಇಂದು ಎದ್ದು ಬರುತ್ತಾ ರಹಸ್ಯ. ದೂರುದಾರ ಹೇಳಿದ 13ನೇ ಪಾಯಿಂಟ್ನಲ್ಲಿ ಇಂದು ಅಗೆತ ನಡೆಯಲಾಗುತ್ತೆ. ನಿರ್ಣಾಯಕ ಘಟ್ಟದಲ್ಲಿ ಧರ್ಮಸ್ಥಳ ತಲೆಬುಡ ಕೇಸ್ ತನಿಖೆ ನಡೀತಾ ಇದೆ. ರಸ್ತೆ ಪಕ್ಕದಲ್ಲಿ ಇರುವಂಥ 13ನೇ ಪಾಯಿಂಟ್ನಲ್ಲಿ ಅಗೆತ ಪ್ರಾರಂಭವಾಗುತ್ತೆ. 13ನೇ ಪಾಯಿಂಟ್ನಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡ್ತಾ ಇದೆ. ಇವತ್ತು ರೋಚಕ ಘಟ್ಟಕ್ಕೆ ಈ ಒಂದು ಧರ್ಮಸ್ಥಳದ ತಲೆಬುಡ ಕೇಸ್ ತಲುಪಿರೋದು. ಸಮಾಧಿಯಿಂದ ಇಂದು ಎದ್ದು ಬರುತ್ತಾ ರಹಸ್ಯ. ಇಡೀ ದೇಶವೇ ಕಾತುರದಿಂದ ಕಾಯ್ತಾ ಇದೆ. ದೂರುದಾರ ಹೇಳಿದ 13ನೇ ಪಾಯಿಂಟ್ನಲ್ಲಿ ಇವತ್ತು ಅಗೆತವನ್ನು ಸ್ಟಾರ್ಟ್ ಮಾಡ್ತಾರೆ. ನಿನ್ನೆ 11 ಮತ್ತು 12ನೇ ಪಾಯಿಂಟ್ನಲ್ಲಿ ಅಗೆತವನ್ನು ಸ್ಟಾರ್ಟ್ ಮಾಡಿದ್ರು, ಉತ್ಖನನವನ್ನು ಪ್ರಾರಂಭ ಮಾಡಿದ್ರು. ಅಲ್ಲಿ ಯಾವುದೇ ತಲೆಬುಡಿ ಆಗಿರ್ಬೋದು, ಅಸ್ಥಿಪಂಜರ ಯಾವುದೂ ಕೂಡ ಸಿಕ್ಕಿರಲಿಲ್ಲ. 6ನೇ ಪಾಯಿಂಟ್ನಲ್ಲಿ ಒಂದು ಮೂಳೆಗಳು ಸಿಕ್ಕಿದ್ವು, 12 ಮೂಳೆಗಳು. ಅದನ್ನು ಹೊರತುಪಡಿಸಿದ್ರೆ 10ನೇ ಭಾಗದಲ್ಲಿ ಉತ್ಖನನ ಮಾಡಲಾಯಿತು. ಏನು ಬಂಗ್ಲೆಗುಡ್ಡದಲ್ಲಿ ಅಲ್ಲಿ ಆ ಮೇಲ್ಭಾಗದಲ್ಲಿ ಅಸ್ಥಿಪಂಜರ ಸಿಕ್ಕಿತ್ತು. ಅದಾದ ಬಳಿಕ ನಿನ್ನೆ 11 ಮತ್ತು 12ನೇ ಜಾಗದಲ್ಲಿ ಉತ್ಖನನ ನಡೆಸಲಾಯಿತು. ಅಲ್ಲಿ ಯಾವುದೇ ರೀತಿಯಾದಂಥ ಮೂಳೆಗಳು ಮತ್ತು ತಲೆಬುಡಿಗಳು ಸಿಕ್ಕಿರಲಿಲ್ಲ. ಇವತ್ತು ಅಂತಿಮ ಘಟ್ಟ. ಈ ಒಂದು ಕೇಸ್ಗೆ ಮೇಜರ್ ಟ್ವಿಸ್ಟ್ ಇಲ್ಲಿ ಸಿಗ್ಬೋದಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಎಲ್ಲ ಜನರು ತುಂಬ ಕಾತುರದಿಂದ ಕಾಯ್ತಾ ಇದ್ದಾರೆ. ಇವತ್ತು 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೆಯುತ್ತೆ.